ಎಎನ್ಎಂ ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ನಲ್ಲಿ ಮಹಾಮಸ್ತ ಬಿಗ್ ಸೇಲ್, ಅಪ್ ಟು 50% ಭರ್ಜರಿ ಡಿಸ್ಕೌಂಟ್. ನೀವು ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿದೆ. ಗುಣಮಟ್ಟದ ಬಟ್ಟೆಗಳನ್ನು ಹಿಂದೆಂದೂ ಕಾಣದ ರಿಯಾಯಿತಿ ದರದಲ್ಲಿ ಖರೀದಿಸಿ. ಕೇವಲ ಒಂದು ವಾರ ಮಾತ್ರ. ಮಹಿಳೆಯರಿಗಾಗಿ ಮನಮೋಹಕ ರೇಷ್ಮೆ ಸೀರೆಗಳು ಮತ್ತು ನವನವೀನ ವಿನ್ಯಾಸದ ವಿವಿಧ ಫ್ಯಾನ್ಸಿ ಸೀರೆಗಳು, ಅದ್ಭುತ ಕಲೆಕ್ಷನ್. ಪುಟ್ಟ ಮಕ್ಕಳಿಂದ 16 ವರ್ಷದ ಹೆಣ್ಣು ಮಕ್ಕಳಿಗಾಗಿ ಆಕರ್ಷಕ, ಕಲರ್ಫುಲ್ ಮತ್ತು ಟ್ರೆಂಡಿ ಉಡುಪುಗಳ ವಿಶಾಲ ಶ್ರೇಣಿ. ಪುರುಷರಿಗಾಗಿ ಸ್ಟೈಲಿಶ್ ಮತ್ತು ಕಂಫರ್ಟಬಲ್ ಆಗಿರುವ ಎಲ್ಲ ಬಗೆಯ ಮೆನ್ಸ್ ವೇರ್ ಬಟ್ಟೆಗಳು. ಗಮನಿಸಿ, ಆಯ್ದ ಕೆಲವು ಬಟ್ಟೆಗಳ ಮೇಲೆ ನಿಗದಿತ ಡಿಸ್ಕೌಂಟ್ ಕೂಡ ಲಭ್ಯವಿದ್ದು ಅತ್ಯುತ್ತಮ ಆಫರ್ಗಳು ನಿಮಗಾಗಿ ಕಾಯ್ತಿವೆ. ಈ ಆಫರ್ಗಳು ಕೇವಲ ಒಂದು ವಾರ ಮಾತ್ರ. ಹಿಂದೆ ಭೇಟಿ ಕೊಡಿ. PVR ಸಿಲ್ಕ್ಸ್, ಬಾಗೇಪಲ್ಲಿ ವೃತ್ತದ ಬಳಿ, MG ರಸ್ತೆ, ಚಿಂತಾಮಣಿ ನಗರ. ತಡ ಮಾಡಬೇಡಿ. ಸ್ಟಾಕ್ ಮುಗಿಯುವ ಮುನ್ನವೇ ನಿಮ್ಮ ಕುಟುಂಬದೊಂದಿಗೆ ಭೇಟಿ ಕೊಡಿ. ಶಾಪಿಂಗ್ ಮಾಡಿ, ಸಂಭ್ರಮಿಸಿ. ಕಾಲೇಜಿಗೆ ಹೋದ ಡಿಪ್ಲೊಮಾ ವಿದ್ಯಾರ್ಥಿನಿ ನಾಪತ್ತೆ. ಚಿಂತಾಮಣಿಯ ಕಾಲೇಜಿಗೆಂದು ತೆರಳಿದ ಡಿಪ್ಲೊಮಾ ಪ್ರಥಮ ವರ್ಷದ ವಿದ್ಯಾರ್ಥಿನಿಯೊಬ್ಬಳು ನಿಗೂಢವಾಗಿ ನಾಪತ್ತೆಯಾಗಿರೋ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ನಾಪತ್ತೆಯಾದ ಯುವತಿಯನ್ನು 24 ವರ್ಷದ ಸುಪ್ರಜಾ ಎಂದು ಗುರುತಿಸಲಾಗಿದೆ. ಈ ಸಂಬಂಧ ಯುವತಿಯ ತಂದೆ ವೆಂಕಟೇಶಪ್ಪ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಗೆ ಹಾಜರಾಗಿ ಲಿಖಿತ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇವರಿಗೆ ಒಟ್ಟು 4 ಜನ ಹೆಣ್ಣು ಮಕ್ಕಳಿದ್ದು ನಾಪತ್ತೆಯಾದ ಸುಪ್ರಜಾ 3ನೇ ಮಗಳಾಗಿದ್ದಾಳೆ. ಈಕೆ ಚಿಂತಾಮಣಿ ನಗರದ ಪಾಡಿನಿ ಕಾಲೇಜಿನಲ್ಲಿ ಡಿಪ್ಲೊಮಾ ಪ್ರಥಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ಇದೇ ಜೂನ್ 11ರಂದು ಬೆಳಗ್ಗೆ 7 ಗಂಟೆಗೆ ಸುಮಾರಿಗೆ ತಂದೆ ಕೂಲಿ ಕೆಲಸಕ್ಕೆ ತೆರಳಿದ್ದರು. ಈ ವೇಳೆ ಮನೆಯಲ್ಲಿ ತಾಯಿ ಹಾಗೂ 2 ಹೆಣ್ಣು ಮಕ್ಕಳು ಇದ್ದರು. ಆದರೆ ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ಸುಪ್ರಜಾ ಮನೆಯಲ್ಲಿ ಕಾಣಿಸದೇ ಇದ್ದಾಗ ತಾಯಿ ಗಾಬರಿಗೊಂಡು ಪತಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣ ಮನೆಗೆ ಮರಳಿದ ತಂದೆ ಹಾಗೂ ಕುಟುಂಬಸ್ಥರು ಅಕ್ಕಪಕ್ಕದ ಮನೆಗಳಲ್ಲಿ, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆಕೆ ಓದುತ್ತಿದ್ದ ಚಿಂತಾಮಣಿ ಕಾಲೇಜಿನಲ್ಲಿ ಹಾಗೂ ನೆಂಟರ ಮನೆಗಳೆಲ್ಲ ಎಲ್ಲ ಕಡೆ ತೀವ್ರ ಹುಡುಕಾಟ ನಡೆಸಿದ್ದಾರೆ. ಆದರೆ ಯುವತಿ ಪತ್ತೆಯಾಗಿಲ್ಲ. ತಮ್ಮ ಮಗಳು ಕಾಣೆಯಾಗಿರುವ ಹಿಂದೆ ಅದೇ ಗ್ರಾಮದ ನಿವಾಸಿಗಳಾದ ರವಿ ತೇಜ ಮತ್ತು ವಂಶಿ ಎಂಬುವರ ಕೈವಾಡವಿರಬಹುದೆಂದು ಪೋಷಕರು ದೂರಿನಲ್ಲಿ ಬಲವಾದ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಶಂಕಿತರಾದ ರವಿತೇಜ ಮತ್ತು ವಂಶಿ ಎಂಬುವರ ವಿರುದ್ಧ ತನಿಖೆ ನಡೆಸುವಂತೆ ಕೋರಿದ್ದಾರೆ. ಸಂತ್ರಸ್ತ ಪೋಷಕರ ಠಾಣೆಗೆ ಬಂದು ತಡವಾಗಿ ನೀಡಿದ ಮುದ್ರಿತ ದೂರಿನ ಅನ್ವಯ ಕೆಂಚಾರಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಾಪತ್ತೆಯಾದ ವಿದ್ಯಾರ್ಥಿನಿ ಸುಪ್ರಜಾ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದು, ಶಂಕಿತ ಮೊಬೈಲ್ ಕರೆಗಳ ವಿವರ ಆಧಾರದ ಮೇಲೆ ತನಿಖೆ ಚುರುಕುಗೊಳಿಸಿದ್ದಾರೆ.